ಮೊಹಲ್ಲಾ ಜತ್ರಾ ಆಸ್ಟೋ ಸ್ಟ್ಯಾಂಡ್ ಅಸೋಸಿಯೇಷನ್ ಅಧ್ಯಕ್ಷರಾದ ರೊಕ್ಕಪ್ಪಣ್ಣವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ಸದಸ್ಯರ ಒಂದು ಎಲ್ಲರೂ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಇಡೀ ಗುಲ್ಬರ್ಗ ನಗರ ಹಾಗೂ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಹಾಗೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದ ಒಂದು ಮಾತುಗಳು ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಳ್ಳೆಯ ಒಂದು ಶಿಕ್ಷಣ, ಸಂಘಟನೆ, ಹೋರಾಟ ನಂತರ ನಾವು ಒಂದು ಒಳ್ಳೆಯ ನಾಡು ಕಟ್ಟಬೇಕು, ಒಳ್ಳೆಯ ಜಿಲ್ಲೆ ಕಟ್ಟಬೇಕು, ಒಳ್ಳೆಯ ಒಂದು ಸಮಾಜ ಕಟ್ಟೋಣ ಎಲ್ಲರೂ ಸೇರಿ. ಹಾಗೂ ಈಗಿನ ಯುವಕರೆಲ್ಲ ನಾವು ಮನವಿ ಮಾಡ್ಕೋತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನಸು ಮಾಡಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ. ತಾವೆಲ್ಲ ಶಿಕ್ಷಣವಂತರಾಗಬೇಕು. ಶಿಕ್ಷಣವಂತರಾಗಿ ಒಂದು ದೇಶದ ಚುಕ್ಕಾಣಿ ಹಿಡಿಯುವಂತರಾಗಬೇಕು ಮುಂದಿನ ದಿನಗಳಲ್ಲಿ. ಅದಕ್ಕೆ ಇದರ ಜೊತೆಗೆ ತಾವೆಲ್ಲರೂ ಒಂದು ಶಿಕ್ಷಣ ಭಾಳ ಒತ್ತು ಕೊಟ್ಟು ಭಾಳ ಮುತುವರ್ಜಿ ವಹಿಸಿ ಶಿಕ್ಷಣವಂತರಾಗಬೇಕು, ಭಾಳ ಉನ್ನತ ಶಿಕ್ಷಣವಂತರಾಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ರವರ ನನಸಾಗುತ್ತೆ. ಅದಕ್ಕೆ ಇವತ್ತು ಆಟೋ ಸ್ಟ್ಯಾಂಡ್ ವತಿಯಿಂದ ಇವತ್ತು 130ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಹಾಗೂ ಎಲ್ಲ ಆಟೋ ಸ್ಟ್ಯಾಂಡ್ ಅಸೋಸಿಯೇಷನ್ ವತಿಯಿಂದ ಭಾಳ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಆಚರಿಸಿದ್ದೇವೆ. ಹಾಗೂ ಇನ್ನೊಮ್ಮೆ ನಾನು ಇಡೀ ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130 ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಇಂದಿರಾನಗರ ಬಡಾವಣೆಯಿಂದ ಕುಡಿಯುವ ತಂಪಾದ ನೀರನ್ನು ವಿತರಿಸಲಾಗಿದೆ. ಸಿದ್ದರಾಮ್ ಮೌರಳ್ಳಿ, ಡೇವಿಡ್ ಇಸ್ಲಾಂಪುರ್, ಗುಂಡು, ಪ್ರಜ್ವಲ, ಶಂಕರ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದಿರಾನಗರ ಬಡಾವಣೆಯಿಂದ ಎಲ್ಲ ಯುವಕರು ಈ ಬಿಸಿಲಿನ ವಾತಾವರಣ ಇರತಕ್ಕಂಥ ಒಂದು ಸಮಯದಲ್ಲಿ ಎಲ್ಲರಿಗೆ ತಂಪಾದ ಒಂದು ಪಾನೀಯ ಕೊಟ್ಟು ತೃಪ್ತಿಪಡಿಸಬೇಕೆಂಬ ಒಂದು ಮನೋಭಾವನೆ ಇಟ್ಟುಕೊಂಡು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ನಮ್ಮ ದೇವ ಮಾನವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಯುವಕರಿಗೆ ಇದೇ ರೀತಿ ಬೆಳೆಸಿದಂಥ ನಾನು ಬೇಡಿಕೊಳ್ಳುತ್ತೀನಿ. ಅದೇ ರೀತಿಯಾಗಿ ಈ ವ್ಯವಸ್ಥೆಗೆ ಸಹಕಾರ ಮಾಡಿದಂಥ ಎಲ್ಲ ನನ್ನ ಹಿಂದಿರ್ತಕ್ಕಂಥ ಯುವಕರಿಗೆ, ಹಿರಿಯರಿಗೂ ಎಲ್ಲರಿಗೂ ಸಹ ಜೈ ಭೀಮ್ ಹೇಳುತ್ತಾ, ಇದೇ ರೀತಿಯಾಗಿ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಎಲ್ಲರೂ ಜನರು ಇವತ್ತಿನ ದಿವಸ ಒಂದು ದೊಡ್ಡ ಹಬ್ಬದ ವಾತಾವರಣ ಎಂದು ತಿಳಿದುಕೊಂಡಿದ್ದೀವಿ. ಬಾಬಾ ಸಾಹೇಬ್ ಅವರ ಜಯಂತಿ ಇಡೀ ಕರ್ನಾಟಕದಲ್ಲಿನೇ ಒಂದು ಗುಲ್ಬರ್ಗಾದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತದೆ. ಈ ಜಯಂತ್ಯೋತ್ಸವವನ್ನು ಎಲ್ಲರೂ ಒಟ್ಟುಗೂಡಿ ಆಚರಿಸೋಣ ಮತ್ತು ಒಂದು ಹಬ್ಬದ ವಾತಾವರಣ ಮಾಡೋಣ. ಇದೇ ರೀತಿಯಲ್ಲಿ ಎಲ್ಲರೂ ಒಬ್ಬರನ್ನೊಬ್ಬರು ಸಹಕರಿಸುತ್ತಾ ಈ ಒಂದು ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸೋಣ. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ಸಿದ್ದಾರಾಮ್ ಅಂತೇಳಿ. ನಮ್ಮ ಇಂದಿರಾನಗರ ಬಡಾವಣೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವದ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರಿದ್ದಾರೆ. ಅದೇ ರೀತಿಯಾಗಿ ಡೇವಿಡ್ ಇಸ್ಲಾಂಪುರ್ ಅವರಿದ್ದಾರೆ, ಶಂಕರ್ ಅವರಿದ್ದಾರೆ, ಮತ್ತು ಗುಂಡು, ಪ್ರಜ್ವಲ ಮತ್ತು ನಮ್ಮ ರಾಜು ಇವರೆಲ್ಲರೂ ಜೊತೆಗೂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ದೇವರು ಇವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ತಾ ಎಲ್ಲರಿಗೂ ಜೈ ಭೀಮ್.